टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಕಾಂಗ್ರೆಸ್ನಲ್ಲಿ ದೆಹಲಿ ದಂಡಯಾತ್ರೆ ಮುಂದುವರೆದಿದೆ. ಸಚಿವರ ದೆಹಲಿ ಯಾತ್ರೆ ಬಳಿಕ ಟ್ರಬಲ್ ಶೂಟರ್ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಡಿಕೆ ದೆಹಲಿ ಪ್ರವಾಸ ಕುತೂಹಲ ಮೂಡಿಸ್ತಾ ಇದೆ. ಸಚಿವರ ದೆಹಲಿ ದಂಡಯಾತ್ರೆ ಬಳಿಕ ದೆಹಲಿಯತ್ತ ಡಿಕೆ. ಟೈಮ್ ಸಿಕ್ಕರೆ ವರಿಷ್ಠರನ್ನ ಭೇಟಿ ಮಾಡ್ತೇನೆಂದ ಡಿಸಿಎಂ. ಟೈಮ್ ಸಿಕ್ಕರೆ ನಮ್ಮ ಲೀಡರ್ಗಳನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ. ರಾಜಣ್ಣ ದೆಹಲಿಗೆ ಹೋಗಿ ಬಂದಾಯಿತು. ಸತೀಶ್ ಜಾರಕಿಹೊಳಿ ರೌಂಡ್ಸ್ ಕೂಡ ಮುಗಿತ್ತು. ಪರಮೇಶ್ವರ್ ಕೂಡ ವರಿಷ್ಠರನ್ನ ಭೇಟಿ ಮಾಡಿದ್ದಾಯಿತು. ಸಿಎಂ ಆಪ್ತ ಬಣದ ದಲಿತ ಸಚಿವರು ಹೈಕಮಾಂಡ್ ಭೇಟಿಯಾಗ್ತಿದ್ದಂತೆ ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಎದ್ದಿತ್ತು. ಇದೀಗ ಡಿಸಿಎಂ ಡಿಕೆ ದೆಹಲಿಗೆ ತೆರಳುತ್ತಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಬೆನ್ನಲ್ಲೇ ಡಿಸಿಎಂ ಡಿಕೆ ದೆಹಲಿ ಪ್ರವಾಸ ಕುತೂಹಲ ಮೂಡಿಸಿದೆ. ಟೈಮ್ ಸಿಕ್ಕಿದ್ರೆ ನಮ್ಮ ಲೀಡರ್ಗಳನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ. ಟೈಮ್ ಸಿಕ್ಕಿದ್ರೆ ಅವ್ರು ನಮ್ಗೆ ಅವೈಲಬಿಲಿಟಿ ಇದ್ರೆ, ಬೇಗ ದೆಹಲಿಯಲ್ಲಿ ಇದ್ರೆ ಅವರು ಖಂಡಿತ ನಮ್ಗೊಂದು ದೇವಸ್ಥಾನ ಇದ್ದಂಗೆ AICC ಕಚೇರಿ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿರೋ ಡಿಕೆ ಕಾಂಗ್ರೆಸ್ ಕಟ್ಟಡದ ಶಂಕುಸ್ಥಾಪನೆಗೆ ಆಹ್ವಾನ ನೀಡಲಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ನಿರ್ಮಾಣವಾಗಿರೋ ಕಾಂಗ್ರೆಸ್ ಭವನ ಉದ್ಘಾಟನೆಗೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕರೆತರೋ ಪ್ರಯತ್ನದಲ್ಲಿದ್ದಾರೆ. ದೆಹಲಿಗೆ ತೆರಳೋ ಮುನ್ನ ಪರಾಜಿತ ಅಭ್ಯರ್ಥಿಗಳ ಜೊತೆ ಸಭೆ ನಡೆಸಿದ್ದಾರೆ. ಯಾವುದೇ ಬದಲಾವಣೆ ಇಲ್ಲ ಎಂದ ಸಚಿವರು. ಖರ್ಗೆ ಸಾಹೇಬ್ರ ಹೇಳ್ಯಾರ, ಯಾವುದು ಬದಲಾವಣೆ ಈಗ ನಮ್ಮ ಚರ್ಚೆಯೊಳಗಿಲ್ಲ, ಹಂಗೇನ್ರ ಇದ್ರೆ ಹೇಳ್ತೇವೆ ಅಂತ ಹೇಳಿದ್ದಾರೆ. ಯಾವುದೋ ಒಂದು ದಿವಸ ಹಾಗೇ ಆಗ್ತದೆ, ಆಗಲೇಬೇಕು. ಯಾಕಂದರೆ ಯಾರೇ ಇದ್ರೂ ಕೂಡ ಅಧ್ಯಕ್ಷರು ಪರ್ಮನೆಂಟ್ ಪೋಸ್ಟ್ ಅಲ್ಲ. 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಮೇಲೆ ಚೇಂಜ್ ಆಗಲೇಬೇಕು. ಯಾರೋ ಒಂದು ದಿವಸ ಹಾಗೇ ಆಗ್ತದೆ. ಅದು ಆ ವಿಷಯ ಬೇರೆ. ಯಾವಾಗ ಆಗಬೇಕು, ಯಾರಾಗಬೇಕು ಅದು ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್. ಕಾರಜೋಳ ರಾಮಲಿಂಗಾರೆಡ್ಡಿ ಮಧ್ಯೆ ರಣಹದ್ದು ಕಾಳಗ. ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ತ ಪ್ರಾಣಿ ತಿನ್ನಲಿಕ್ಕೆ ರಣಹದ್ದುಗಳೇನು ಕಚ್ಚಾಡ್ತಾ ಇರ್ತಾವ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಯಾವ ನೈತಿಕತೆನೂ ಉಳಿದಿಲ್ಲ. ನಾವು ಅಧಿಕಾರದಲ್ಲಿ ಇದ್ದೀವಿ, ನಮ್ಮ ಮೇಲೆ ಆ ರೀತಿ ಅವ್ರು ಕಾಮೆಂಟ್ ಮಾಡ್ತಾರೆ. ಈಗಲೂ ಕೂಡ BJPನಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇದ್ರು ಕೂಡ ರಣಹದ್ದು ಹೇಳ್ತಾರೆ. ಅವ್ರು ಕಿತ್ಲಾಡ್ತಾ ಇದಾರ ಇಲ್ವಾ? ಈ ಮಧ್ಯೆ ಕಾವೇರಿಗೆ ಆಗಮಿಸಿದ ವಿವಿಧ ಮಠಗಳ ಸ್ವಾಮೀಜಿಗಳು ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಮಠಾಧೀಶರು ಸಿಎಂಗೆ 6 ಬೇಡಿಕೆ ಇಟ್ಟಿದ್ದು ಹಂತ ಹಂತವಾಗಿ ಎಲ್ಲವನ್ನ ಈಡೇರಿಸೋ ಭರವಸೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.